ಬೆಳ್ತಂಗಡಿ ತಾಲೂಕಿನ ತೆಕ್ಕರಿನಲ್ಲಿ ಅನೈತಿಕ ಸಂಬಂಧಕ್ಕೆ ಸುಂದರ ಕುಟುಂಬವೊಂದು ಸಂಪೂರ್ಣವಾಗಿ ಬಲಿಯಾದ ಘಟನೆ ಸಂಭವಿಸಿದೆ. ಪತ್ನಿಯ ಅನೈತಿಕ ಸಂಬಂಧದ ಬಗ್ಗೆ ಕೋಪಗೊಂಡ ಪತಿ ಪತ್ನಿಗೆ ಚೂರಿಯಿಂದ ಇರಿದು ಹತ್ಯೆ ಮಾಡಿದ್ದಾನೆ. ಬೆಳ್ತಂಗಡಿ ತಾಲೂಕಿನ ತೆಕ್ಕಾರು ಗ್ರಾಮದ ನಿವಾಸಿಯಾಗಿರುವ 40 ವರ್ಷ ಪ್ರಾಯದ ಜೀನತ್ ಹತ್ಯೆಯಾದ ಮಹಿಳೆ. ಆಕೆಯ ಪತಿ ರಫೀಕ್ ಪತ್ನಿಯನ್ನು ಚೂರಿಯಿಂದ ಇರಿದು ಕೊಲೆ ಮಾಡಿದ್ದಾನೆ. ಅನೈತಿಕ ಸಂಬಂಧದ ಬಗ್ಗೆ ಇದ್ದ ಅನುಮಾನವೇ ಕೊಲೆಗೆ ಕಾರಣವಾಗಿದೆ. ಇದೀಗ ಪತ್ನಿ ಕೊಲೆಯಾಗಿದ್ದು ಪತಿ ಜೈಲು ಸೇರಿದ್ದಾನೆ. ಮಕ್ಕಳು ಮಾತ್ರ ಅನಾಥರಾಗಿದ್ದಾರೆ. ಅನೈತಿಕ ಸಂಬಂಧದ ಕಾರಣಕ್ಕೆ ಪತಿ ಪತ್ನಿಯರ ನಡುವೆ ಜಗಳ ನಡೆದಿದ್ದು, ಜಗಳದ ಕೊನೆಯಲ್ಲಿ ಪತ್ನಿ ಹತ್ಯೆಯಾಗಿದ್ದಾಳೆ. ಈ ಕೊಲೆ ಪ್ರಕರಣಕ್ಕೆ ಕಾರಣವಾದ ಘಟನೆಗಳಾದರೂ ಏನು? ಈ ಬಗ್ಗೆ ಸ್ಥಳೀಯರು ಏನು ಹೇಳುತ್ತಿದ್ದಾರೆ ನೋಡಿ. ನಮಸ್ತೆ. ಇವತ್ತು ಈ ಒಂದು ಬಾಜರದಲ್ಲಿ ನಡೆದ ಘಟನೆ ಬಹಳ ಒಂದು ಖೇದಕರವಾಗಿದೆ. ಯಾಕೆಂದ್ರೆ ಇವ್ರದ್ದು ಈ ಒಂದು ದಾಂಪತ್ಯ ಜೀವನದಲ್ಲಿ ವಯೋಮಾನಸ ಇತ್ತು ಮುಂಚೆನೆ. ಆದ್ರೆ ತುಂಬಾ ಸಾರಿ ಈ ತರ ಅವರಿಗೆ ಊರಿನವರಲ್ಲಿ ರಾಜ್ಯ ಪಂಚಾಯತ್ ಎಲ್ಲ ಮಾಡಿ ಸ್ವಲ್ಪ ಸರಿಯಾಗಿರಿ ಅಂತ ಹೇಳಿ ಬುದ್ಧಿವಾದ ಮಾತುಗಳನ್ನ ಹೇಳಿದ್ದಾರೆ. ಆದ್ರೂ ಮತ್ತೆ ಮತ್ತೆ ಇದು ಮರುಕಳಿಸ್ತಾ ಇತ್ತು ಈ ಒಂದು ಘಟನೆ. ಇವತ್ತೇನು ಬೆಳಿಗ್ಗೆ ಬೀಡಿ ತಕೊಂಡೋಗಿ ಬರುವಾಗ ಹೆಂಡತಿ ಇರ್ಲಿಲ್ಲ ಅಂತ ಹೇಳಿ ಏನೋ ಸಂಶಯ ಪಟ್ಟು ಇಲ್ಲಿ ಮಾತಿಗೆ ಮಾತು ಬೆಳೆದು ಜಗಳ ಆಗಿದೆ. ಜಗಳದಲ್ಲಿ ದುರದೃಷ್ಟವಾದ ಕೊಲೆ ಆಗಿದೆ. ಇದು ಬಹಳ ಒಂದು ಖೇದಕರ. ಆದ್ರೆ ಕೊಲೆ ಮಾಡಬಾರ್ದಿತ್ತು. ಏನಾದ್ರೂ ಕೂಡ ಅದಕ್ಕೆ ಕಾನೂನಲ್ಲಿ ತುಂಬಾ ಪರಿಹಾರ ಇದೆ. ಅದಕ್ಕೆ ಕೊಲೆ ಮಾಡೋದೊಂದು ಪರಿಹಾರ ಅಲ್ಲ. ಈ ಕೊಲೆ ಮಾಡೋದೊಂದು ದೊಡ್ಡ ಒಂದು ಈ ಗ್ರಾಮ ಒಂದು ಬೆಚ್ಚಿ ಬೀಳಿಸುವಂತ ಆಗಿದೆ. ಈ ಬಾಜಾರ ಇದರಲ್ಲಿ ಫಸ್ಟ್ ಇದೆ ಇಂತ ಒಂದು ಪ್ರಕರಣ. ಇಷ್ಟ ತನಕ ಇಂತ ಒಂದು ಪ್ರಕರಣ ಆಗ್ಲಿಲ್ಲ ಇಲ್ಲಿ. ಫಸ್ಟ್ ಅಟೆಂಪ್ಟ್ ಆಗಿದೆ. ಏನಂದ್ರೆ ಅವರು ರಫೀಕ್ನವ್ರು ಏನೋ ಇಲ್ಲಿ ಇದ್ರಲ್ಲ, ಪ್ರತ್ಯಕ್ಷವಾಗಿ ಮುಂಚೆ ಆದ್ರ ಇವರು ಹೇಳ್ತಾ ಇದ್ರು, ಪ್ರತ್ಯಕ್ಷವಾದ ಕಂಡ್ರು ಅಂತ ಹೇಳಿ ಈ ತರ ಆಗಿದೆ. ಹೇಗೆ ಹೌದು. ಆದ್ರೆ ಈಗ ವಿಷಯ ಅಂದ್ರೆ ಇವರ ಈ ಒಂದು ಇದರಿಂದಾಗಿ ಮಕ್ಕಳಿಗೆ ತಂದೆ ತಾಯಿ ಇಲ್ಲದಾಗಿ ಅದು ಒಂದು ತುಂಬಾ ದೊಡ್ಡ ಇದಾಗಿದೆ. ಸೊ ಈ ಕೊಲೆ ಒಂದು ಅದಕ್ಕೆ ಪರಿಹಾರ ಅಲ್ಲ. ತಂದೇನೂ ಇಲ್ಲ, ಈಗ ಅವ್ರದ್ದು ಜೀವನ ಇಲ್ಲ. ಅವರು ಮತ್ತೆ ಮನೆ ಇದೆಲ್ಲ ಹೆಂಡತಿಗೆ ಬರೆದು ಕೊಟ್ಟಿದ್ರು, ಚೆನ್ನಾಗಿ ನೋಡ್ತಾ ಇದ್ದ ಅಂತ ಹೇಳ್ತಿದ್ರು ರಫೀಕ್ನವರು. ಹಾಗೆ ಹಾ ಹೌದು. ಇದನ್ನು ಮಾತಿಗೆ ಮಾತು ಬೆಳೆದು ಈ ತರ ಆಗಿದೆ ಇವತ್ತು. ಹಾಗೆ ಮೊರಡ್ರು ಅಂತ ಹೇಳಿದ್ರೆ ಬೆಳಿಗ್ಗೆ ಜಗಳ ಆಗ್ತಾ ಇರ್ತದೆ ಸರ್. ಬೆಳಿಗ್ಗೆ ಗಂಡ ಕೆಲಸಕ್ಕೆ ಹೋಗ್ತಾನೆ ಅಂತ ಹೋದಾಗ ಅವನಿಗೆ ಗೊತ್ತಿಲ್ಲ, ಅವನು ಹೋಗುದಿಲ್ಲ ಅಂತ ಇವರಿಗೆ ಗೊತ್ತಿಲ್ಲ. ಹೋಗಿ ಸ್ವಲ್ಪ ಹೊತ್ತು ನಿಂತಂತೆ ಅಲ್ಲಿ, ಕಾದು ನಿಂತಾಗ ಬೀಡಿ ಕೊಡ್ಲಿಕ್ಕೆ ಹೋಗ್ತಾರೆ ಇವರು ಹೆಂಗಸು, ಇವರ ಮರಡ್ರಾದ ಹೆಂಗಸು. ಅವರು ಇದಕ್ಕೆ ಹೋಗ್ತಾರೆ ಬೀಡಿ ತಕೊಂಡು. ಅಲ್ಲಿ ಬೀಡಿ ತಕೊಂಡು ಇವನು ಆ ಮನೆಗೆ ಹೋದ ಬೀಡಿ ಕೊಟ್ಟಿದ್ದಾರಂತ ಕೇಳಲಿಕ್ಕೆ. ಅಲ್ಲಿ ಅವರು ಹೇಳಿದಂದ್ರೆ ಬೀಡಿ ತರ್ಲಿಲ್ಲ ಅಂತ. ಇವನಿಗೆ ಗೊತ್ತಾಯ್ತು, ಈ ಆರಿಸ್ ಅಂತ ಹೇಳುವ ಅವನ ಜೊತೆಯಲ್ಲಿ ಹೋಗಿದ್ದಾನಂತ. ಅಲ್ಲಿ ಕಾಡು ಉಂಟಂತೆ, ಆ ಕಾಡಿನ ಒಳಗೆ ಇವರು ಹೋಗಿದ್ದಾರೆ ಇಬ್ರು, ಆರಿಸ್ ಮತ್ತು ಜಿನತ್. ಆ ಕಾಡಿನಿಂದ ಹಿಂದೆ ಬರುವಾಗ ಇವನು ಕಾದು ಕೂತಾಗ ಗಾಡಿ ಬಂತು. ಗಾಡಿ ಬರುವಾಗ ಇವನು ಕೈ ತೋರಿಸಿದ ಗಾಡಿಗೆ, ಇವರು ನಿಲ್ಲಿಸ್ಲಿಲ್ಲ, ಓಡಿ ಬಂದ. ಅವನನ್ನು ಅಟ್ಟಿಸ್ಕೊಂಡು ಇವನು ಓಡಿಕೊಂಡು ಬಂದ ಹಿಂದ್ಗಡೆಯಿಂದ. ಅವರ ಇಬ್ರನ್ನು ಈ ಗಾಡಿಯಲ್ಲಿ ಜಿನತ್ ಸಹ ಇದ್ಲು, ಆರಿಸ್ ಸಹ ಇದ್ದ. ಓಡಿಸ್ಕೊಂಡು ಬರುವಾಗ ಅವನು ಸಿಗ್ಲಿಲ್ಲ. ಇವನು ನಡ್ಕೊಂಡು ಬರುದು, ಅವರು ರಿಕ್ಷಾದಿಂದ ಬರುದು, ಸ್ವಲ್ಪ ದೂರ ಇದೆ. ಬಂದು ಮುಟ್ಟುವಾಗ ಇವಳು ಮನೆಗೆ ಮುಟ್ಟಿದ್ದಾಳೆ. ಅವನು ಬರುವಾಗ ಇವನಿಲ್ಲ. ಜಗಳ ಆಯ್ತು ಎಲ್ಲರದು ವಿಷಯ. ಅವನು ಒಡ್ದು ತಲೆಗೆ ಒಂದು ಏಟು ಹೊಡೆದಿದ್ದಾರಂತೆ. ಅವನಿಗೆ ತಲೆಯೆಲ್ಲ ಹೊಡೆದಿದೆ ಅಂತ ವಿಷಯ ಗೊತ್ತುಂಟು ನನಗೆ. ತಲೆಲ್ಲ ಹೊಡೆದಿದೆ ಅವನಿಗೆ. ತಲೆಗೆ ಫಸ್ಟಿಗೆ ಪೆಟ್ಟು ಕೊಟ್ಟದ್ದು ಅವನಿಗೆ. ಮಾತುಕತೆ ಎಷ್ಟು ಜಗಲೆಲ್ಲ ಆಗಿದೆ ಇಲ್ಲಿ, ಇದಕ್ಕಿಂತ ಮುಂದೆನೂ ಆಗಿದೆ ಅಂತೆ ಇಲ್ಲಿ. ಅದ ತಕ್ಷಣ ಈಗ ನನ್ನ ಸೇಫ್ಟಿಗೆ ನಾನು ಮಾಡ್ಕೊಳ್ಬೇಕಲ್ಲ ಅಂತ ಹೇಳಿ ಅವನು ಅಲ್ಲಿಂದನೇ ಎಂತದ ತೆಗೆದುಕೊಂಡು ಅವಳಿಗೆ ಚುಚ್ಚಿದ್ದಾನೆ ಅಂತ ಗೊತ್ತು ಸರ್. ಮತ್ತೆ ಇದರ ವಿಷಯದಲ್ಲಿ ಮತ್ತೆ ಬೇರೆ ಏನಿಲ್ಲ, ಅವನ ಸೇಫ್ಟಿಗೆ ಅವನು ಮಾಡ್ಕೊಂಡಿದ್ದಾನೆ. ಇವತ್ತಂತಲ್ಲ, ಅವನ ಮುಂದಿನಿಂದನೇ ಇದೆ ಅಭ್ಯಾಸ ಆಗಿದೆ ಇವರಿಗೆ. ಅವನಿಗೆ ಗೊತ್ತಿದ್ದು ಅವನು ಅದಕ್ಕೆ ಕಾದು ಕೂತ್ಕೊಂಡದ್ದಂತೆ. ಅನೈತಿಕ ಸಂಬಂಧ ಅವರಿಗೆ ಇತ್ತಂತೆ, ಅದಕ್ಕೆ ಅವನು ಕಾದು ಕೂತ್ಕೊಂಡದ್ದು. ಅಡಿಗೆ ಈ ಗಂಡ ಆದವನು ಈಗ ಬೀಡಿ ನನ್ನ ಹೆಂಡತಿ ಬೀಡಿ ತಕೊಂಡು ಬಂದಿದ್ದಲ್ಲ ಅಂತ ಕೇಳಲಿಕ್ಕೆ ಹೋಗಿದ್ದಾನೆ ಅಲ್ಲಿಗೆ. ಅವರು ಹೇಳಿದ್ರು ಬೀಡಿ ತರ್ಲಿಲ್ಲ ಅಂತ. ಅದಕ್ಕೆ ಅವನಿಗೆ ಗೊತ್ತಾಗಿ ಅವನಲ್ಲಿ ಕಾದು ಕೂತ. ನಮಗೆ ಗೊತ್ತಾಗುವ ವಿಷಯದಲ್ಲಿ ಒಂದೂವರೆ ವರ್ಷ ಎಲ್ಲ ಇದು ಆಗ್ತಾನೆ ಉಂಟು. ಅವತ್ತಿಂದ ಇವತ್ತಿನ ತನಕ ಪಂಚಾಯತಿಗೆ ಅದೆಲ್ಲ ಉಂಟಲ್ಲ, ಅದೆಲ್ಲ ಆಗ್ತಾ ಇರ್ತದೆ ಇಲ್ಲಿ. ಅದೇ ವಿಚಾರದಲ್ಲಿ, ಅವನ ವಿಚಾರದಲ್ಲೇ ಪಂಚಾಯತಿಗೆಲ್ಲ ಆಗ್ತಾ ಇರ್ತದೆ. ಅವನು ಅಷ್ಟು ವರ್ಷದಿಂದ ಇಷ್ಟು ವರ್ಷ ಅಲ್ಲ, ತುಂಬಾ ವರ್ಷ ಆಯ್ತು ಅವನು ಸೌದಿಯಲ್ಲಿ ಇದ್ದದ್ದು, ಕೆಲಸ ಮಾಡೋದು ತುಂಬಾ ವರ್ಷ ಆಯ್ತು. ಅವನು ಬಂದು ಈಗ ಊರಿಗೆ ಬಂದು
1 ವರ್ಷ 2 ವರ್ಷ ಆಯ್ತೇನೋ ಗೊತ್ತಿಲ್ಲ ಅಷ್ಟೇ. ಸೌದಿಯಲ್ಲಿ ಕೆಲಸ ಮಾಡ್ತಾ ಇದ್ದ ಅವನು. ಇದು ನೋಡಿ ಈ ಕುಟುಂಬದ ಬಗ್ಗೆ ಸ್ಥಳೀಯರು ಹೇಳುತ್ತಿರುವ ಮಾಹಿತಿಗಳು. ಒಟ್ಟಾರೆಯಾಗಿ ಅನೈತಿಕ ಸಂಬಂಧದಿಂದಾಗಿ ಈ ಕುಟುಂಬ ಸರ್ವನಾಶವಾಗಿದೆ. 2 ಮಕ್ಕಳು ಅನಾಥರಾಗುವಂತಾಗಿದೆ.